ಹಲೋ ಎವ್ರಿವಾನ್. ಮುಖ್ಯ ಪ್ರಶ್ನೆ 15 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದರಲ್ಲಿ ಪ್ರಶ್ನೆ ಸಂಖ್ಯೆ 37 ಗಮನಿಸಿ. 4 ಅಂಕಗಳ ಪ್ರಶ್ನೆಯಾಗಿದೆ. 37ನೇ ಪ್ರಶ್ನೆ 4 ಅಂಕಗಳು. ಅದರಲ್ಲಿ ಮಹಾ ಅಪಧಮನಿ ಮತ್ತು ಪುಪ್ಪುಸಕ ಅಭಿಧಮನಿಗಳ ಕಾರ್ಯಗಳೇನು? ಮಹಾ ಅಪಧಮನಿ ಮತ್ತು ಪುಪ್ಪುಸಕ ಅಭಿಧಮನಿಗಳ ಕಾರ್ಯ. ಮಹಾ ಅಪಧಮನಿ ಯಾವಾಗ್ಲೂ ಏನ್ ಮಾಡುತ್ತೆ? ರಕ್ತವನ್ನ ಹೃದಯದಿಂದ ಹೊರಗಡೆ ತಗೊಂಡು ಹೋಗುತ್ತೆ. ಅಪಧಮನಿಯ ಕೆಲಸ ರಕ್ತವನ್ನ ಹೃದಯದಿಂದ ಹೊರಗಡೆ ತಗೊಂಡು ಹೋಗುವಂತ. ಅಭಿಧಮನಿ ರಕ್ತವನ್ನ ಹೃದಯಕ್ಕೆ ತರುವಂತ ಕೆಲಸ ಅಭಿಧಮನಿ ಮಾಡುತ್ತೆ. ಅಲ್ವಾ? ಅಪಧಮನಿ ಹೊರಗೆ ತಗೊಂಡು ಹೋಗುತ್ತೆ, ಅಭಿಧಮನಿ ಹೃದಯದ ಒಳಕ್ಕೆ ತಗೋಬರುತ್ತೆ. ಈಗ ಮಹಾ ಅಪಧಮನಿ ಇದ್ರ ಕೆಲಸ ಏನು ಅಂದ್ರೆ ಆಕ್ಸಿಜನ್ ಸಮೃದ್ಧ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ಸಾಗಿಸುತ್ತದೆ. ಮಹಾ ಅಪಧಮನಿ ಹೆಸರಲ್ಲೇ ಇದೆ. ಇದು ಆಕ್ಸಿಜನ್ ಸಮೃದ್ಧ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ, ಹಾಗಾಗಿ ಮಹಾ ಅಪಧಮನಿ ಇದು. ಆಕ್ಸಿಜನ್ ಸಮೃದ್ಧ ರಕ್ತ ಏನ್ ನಮ್ಗೆ ಪುಪ್ಪುಸಕ ಇಲ್ಲಿ ಲಂಗ್ಸ್ ಇಂದ ಏನ್ ಬರುತ್ತಲ್ಲ, ಪುಪ್ಪುಸಕ ಅಭಿಧಮನಿಗಳ ಮೂಲಕ ಹೃದಯಕ್ಕೆ ಬರುತ್ತೆ. ಎಡ ಹೃತ್ಕರ್ಣದಿಂದ ಎಡ ಹೃತ್ಕುಕ್ಷಿಗೆ ಹೋಗುತ್ತೆ. ಎಡ ಹೃತ್ಕುಕ್ಷಿ ಪಂಪ್ ಮಾಡಿ ಮಹಾಪಧಮನಿಯ ಮೂಲಕ ದೇಹದ ಎಲ್ಲಾ ಭಾಗಕ್ಕೆ ಆಕ್ಸಿಜನ್ ಸಮೃದ್ಧ ರಕ್ತವನ್ನ ಕಳಿಸ್ತದೆ. ಹಾಗಾಗಿ ಮಹಾಪಧಮನಿ ಆಕ್ಸಿಜನ್ ಸಮೃದ್ಧ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ಸಾಗಿಸ್ತದೆ. ಪುಪ್ಪುಸಕ ಅಭಿಧಮನಿ. ಪುಪ್ಪುಸಕ ಅನ್ನುವಂಥದ್ದು ಲಂಗ್ಸ್ ಅನ್ನ, ಶ್ವಾಸಕೋಶವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಅಭಿಧಮನಿ ಅಂದ್ರೇನು? ಹೃದಯಕ್ಕೆ ರಕ್ತವನ್ನ ತರುವಂತದ್ದು. ಪುಪ್ಪುಸಕ ಅಭಿಧಮನಿ ಅಂದ್ರೆ ಶ್ವಾಸಕೋಶದಿಂದ ಹೃದಯಕ್ಕೆ ರಕ್ತವನ್ನ ತರ್ತದೆ. ಶ್ವಾಸಕೋಶದಿಂದ ಆಕ್ಸಿಜನ್ ಸಮೃದ್ಧನ ಆಕ್ಸಿಜನ್ ರಹಿತ ರಕ್ತನ? ಆಕ್ಸಿಜನ್ ಸಮೃದ್ಧ ರಕ್ತ. ಪುಪ್ಪುಸಕ ಅಭಿಧಮನಿಯು ಆಕ್ಸಿಜನ್ ಸಮೃದ್ಧ ರಕ್ತವನ್ನು ಶ್ವಾಸಕೋಶಗಳಿಂದ ಹೃದಯಕ್ಕೆ ಸಾಗಿಸುತ್ತವೆ. ಪುಪ್ಪುಸಕ ಅಭಿಧಮನಿ. ಥ್ಯಾಂಕ್ ಯು.